ಮಟ್ಟದ ರಾಜಕಾರಣ ಅನಿಸುತ್ತೆ. ಅವ್ರವ್ರ ವೈಯಕ್ತಿಕ ಏನಿರ್ತಾವ ಗೊತ್ತಿಲ್ಲ. ಇಂಥ ಈ ವ್ಯವಸ್ಥೆ ಬರಬಾರ್ದು ರಾಜಕಾರಣ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ನಮ್ಮನ್ನು ಸಾಕಷ್ಟು ಜನ ನೋಡ್ತಿರ್ತಾರೆ. ಇದರಿಂದ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನೂ ಇಲ್ಲ. ಯಾಕಂದ್ರೆ ನಾನು ಟಿ ವಿ ನ್ಯೂಸ್ ನೋಡಂಗಿಲ್ಲ. ಇದ್ದಿದ್ದು ಫ್ಯಾಕ್ಟ್ ನಾನು ನ್ಯೂಸ್ ನೋಡಿರಂಗಿಲ್ಲ. ನನಗೆ ಗೊತ್ತಿಲ್ಲ. ರಾಜಕಾರಣ ಅಂಥವು ಅದಾವ ರಾಜಕಾರಣ ವ್ಯವಸ್ಥೆಯಲ್ಲಿ, ಅವು ಅದಾವು. ಬಟ್ ಈ ವ್ಯವಸ್ಥೆ ನನಗೆ ಗೊತ್ತಿಲ್ಲ. ಈ ಸದನದಾಗ ಚರ್ಚೆ ಆಗೈತಿ. ಇದು ಕಾಯ್ದೆ ಬೇರೆ ಕಾಯ್ದೆ ತಿದ್ದುಪಡಿ ಆಗ್ಲೇಬೇಕಷ್ಟ. ಇದೊಂದು ಜೊತೆಗೆ ನೀವೇನು ಅಕ್ರಮ ಸಕ್ರಮ ಅಂತ ಹೇಳತ್ತಿದ್ರಿ. ಈಗ ನಮ್ಮ ಶಹರದಲ್ಲಿದ್ದಂಥ ಅಕ್ರಮ ಸಕ್ರಮ ಏನು ಹಿಂದಾದಂಥ ಮನಿಗಳಿದ್ದು ಸಂಪೂರ್ಣವಾದಂಥ ಅಂಥ ಮನಿಗಳೇನದಾವು ಅವನ್ನ ಸಕ್ರಮಗೊಳಿಸಿ ಅವ್ರಿಗೆಲ್ಲ ಟ್ಯಾಕ್ಸ್ ತುಂಬಿಸ್ಕೊಂಡು ಅವ್ರಿಗೆ ಸಕ್ರಮಗೊಳಿಸ್ಕೊಡುವಂಥ ಕೆಲಸ ಪ್ರಥಮ ಬಾರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಅಕ್ರಮ ಸಕ್ರಮ ಮನಿಗಳನ್ನು ಈ ಸಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಶಹರದಲ್ಲಿ ಇರಲಿ. ಯಾವ ಅಕ್ರಮ ಸಕ್ರಮ ಅಥವಾ ಸರ್ವೆ ನಂಬರ್ ಇಲ್ಲದಂಥ ಮನಿಗಳಿದ್ದು ಅವ್ನು ಸಂಪೂರ್ಣವಾಗಿ ಈ ಸಲ ನಾವು ಮಾಡ್ಕೊಡ್ತೇವೆ. ಯಾವ ಮಾನ್ಯತೆ ಕೊಡಂಗಿಲ್ಲ. ಆಮೇಲೆ ಆ ಥರದಿದ್ರೆ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಇಮಿಡಿಯೇಟ್ ತಕ್ಷಣ ಬಂದಕ್ಕೆ ಹುಡಾದವ್ರು ಬರ್ತಾರೆ. 40 ಲೀಸ್ಟ್ ತೊಗೊಂಡ್ಬರ್ತಾರೆ. 1-2 ಏನೋ ಡೆಮಾಲಿಷ್ ಮಾಡಿ ಹೋಗ್ತಾರೆ. ಉಳ್ಕಿದ್ದು ಇಲ್ಲ. ಹೊಸ ಅಕ್ರಮ ಸಕ್ರಮಗಳನ್ನ ಯಾವನು ನಾವು ಅದಕ್ಕೆ ಜಾಸ್ತಿ ಇವತ್ತು ಕೊಡುವಂಥ ಕೆಲಸ ಇಲ್ಲ. ಅಂಥವು ಯಾವ ಇದ್ರೂ ಕೂಡ ತಕ್ಷಣ ಬಂದ್ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.